ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಸುಲಭವಾಗಿ ಟುಟಿ ಫ್ರೂಟಿ ಮಾಡೋದು ಹೇಗೆ ಅಂತ ನೋಡೋಣ. ಅದು ಮಾರ್ಕೆಟ್ ಸ್ಟೈಲಲ್ಲಿ ಹೇಗೆ ಅಂತ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದೇ ಥರನೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ನಾನು 2 kg ಪರಂಗಿ ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫ್ರೆಶ್ ಇದು ನೋಡಿ ಫ್ರೆಂಡ್ಸ್. ಹಿಂಗೆ ಇದು ಮಾಡಿದ್ರೆ ಈ ಥರ ಸೌಂಡ್ ಬರಬೇಕು ಫ್ರೆಂಡ್ಸ್. ಫುಲ್ಲು ಕಾಯಿ ಇರಬೇಕು ಫ್ರೆಂಡ್ಸ್. ಹಣ್ಣ ಆಗಿದ್ದರೆ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್. ನೋಡಿ, 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಇನ್ನೂ ಬೇಕಾಗುತ್ತೆ ಫ್ರೆಂಡ್ಸ್. 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಒಂದು 4 ಫುಡ್ ಕಲರ್ ತೊಗೊಂಡಿದ್ದೀನಿ. ಲೆಮನ್ ಎಲ್ಲೋ ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ತೊಗೊಂಡಿದ್ದೀನಿ, ರೆಡ್ ತೊಗೊಂಡಿದ್ದೀನಿ, ಆರೆಂಜ್ ತೊಗೊಂಡಿದ್ದೀನಿ. ನೀರು ಮಾಡೋದಕ್ಕೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಮೊದಲಿಗೆ ಸಿಪ್ಪೆ ಎಲ್ಲ ಈ ರೀತಿ ಎರ್ಕೊಬೇಕು ಫ್ರೆಂಡ್ಸ್. ಈ ರೀತಿ ಎಲ್ಲ ಎರ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಹಿರಿದು ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆಲಿ ಒರೆಸಿಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಸಣ್ಣ ಸಣ್ಣದಾಗಿ ಈಗ ಕಟ್ ಮಾಡ್ಕೊಬೇಕು. ಫ್ರೆಂಡ್ಸ್ ನೋಡಿ, ಈ ರೀತಿ ಬೀಜ ಏನಾದರೂ ಇದ್ದರೆ ತೆಗ್ದಾಕ್ಬಿಡಿ ಫ್ರೆಂಡ್ಸ್. ನೋಡಿ, ಎಲ್ಲವೂ ಈ ರೀತಿ ಹೆಚ್ಕೊಡಿ. ಇದು ಮಧ್ಯದ ಭಾಗ ಏನಿದೆ ಫ್ರೆಂಡ್ಸ್, ಅದನ್ನು ತೆಗೆದುಬಿಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ತೆಗೆದುಬಿಡಿ. ಫ್ರೆಂಡ್ಸ್ ನೋಡಿ, ಈ ರೀತಿ ತೆಗೆದುಬಿಡಿ ಫುಲ್ಲು. ಎಲ್ಲ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದನ್ನು ಹಾಕಿದ್ರೆ. ನೋಡಿ ಫ್ರೆಂಡ್ಸ್, ಈ ರೀತಿ ತೆಗೆದುಬಿಡಿ ಎಲ್ಲದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಬೇಕು ಫ್ರೆಂಡ್ಸ್. ಈ ಕಪ್ಪಲ್ಲಿ 4 ಕಪ್ಪು ಪರಂಗಿಕಾಯಿ ಆಗಿದೆ. ಇದೇ ಮೆಷರ್ಮೆಂಟ್ ಕಪ್ಪಲ್ಲಿ ನೀರು ಹಾಕ್ಕೊಬೇಕು ಫ್ರೆಂಡ್ಸ್. ಇದು ಮುಳುಗಂಗೆ ಹಾಕ್ಕೊಬೇಕು ಫ್ರೆಂಡ್ಸ್. 2 3 4 ಸಾಕು ಫ್ರೆಂಡ್ಸ್. ಇವಾಗ ಸ್ಟವ್ ಹಚ್ಕೊಳ್ಳಿ, ಬೇಯಲಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಮಳ್ತಾ ಇದೆ. ಹಿಂಗೆ ಮಧ್ಯೆ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್. ಓಪನ್ ಮಾಡಿ ಹಿಂಗೆ ಕೈ ಆಡಿಸಿ, ಇಲ್ಲಾಂದರೆ ಬೇಯೋದಿಲ್ಲ ಈವನ್ ಆಗಿಲ್ಲ. ಇನ್ನೊಂದು 2 ನಿಮಿಷ ಬೇಯಲಿ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ನೋಡಿ, ಒಂದು 10 ನಿಮಿಷ ಬೇಯಿಸಿದ್ದೀನಿ ಫ್ರೆಂಡ್ಸ್. ಸಾಕು, ಬೆಂದಿದೆ. ಮೆತ್ತಗಾಗಬಾರ್ದು ಫ್ರೆಂಡ್ಸ್. ನೋಡಿ, ಪೀಸಸ್ ಎಲ್ಲ ಇದೇ ಥರನೇ ಇರಬೇಕು ನೋಡಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಬೆಂದಿದೆ ನೋಡಿ ಫ್ರೆಂಡ್ಸ್, ಬೆಂದಿದೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇದು ನೀರೆಲ್ಲ ಬಸ್ಕೊಬೇಕು ಫ್ರೆಂಡ್ಸ್. ನೋಡಿ, ಒಂದು ಬಾಣಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಕಪ್ಪಲ್ಲಿ ಫ್ರೆಂಡ್ಸ್ 2 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಇದೇ ಕಪ್ ಮೆಜರ್ಮೆಂಟಲ್ಲಿ 1 2 ಫ್ರೆಂಡ್ಸ್ ನೋಡಿ, 2 ಕಪ್ ನೀರು ಹಾಕ್ಕೊಂಡಿದ್ದೀನಿ ಸಾಕು ಫ್ರೆಂಡ್ಸ್. ಈಗ ಸ್ಟವ್ ಹಚ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಸಕ್ಕರೆ ಕರಗಬೇಕು ಫ್ರೆಂಡ್ಸ್. ಇದು ಸಕ್ಕರೆ ಕರಗಿ ಒಂದು ಸ್ವಲ್ಪ ಹಿಂಗೆ ಅಂಟು ಪಾಕ ಬರಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಕೈ ಬಿಡ್ದೇನೆ ತಿರುಗಿಸ್ಬೇಕು ಫ್ರೆಂಡ್ಸ್. ನೋಡಿ, ಸಕ್ಕರೆ ಎಲ್ಲ ಕರಗಿದೆ, ಮಳ್ತಾ ಇದೆ. ಇನ್ನೂ ಅಂಟು ಪಾಕ ಬಂದಿಲ್ಲ ಫ್ರೆಂಡ್ಸ್. ಒಂದೇಳೆ ಪಾಕ ಬರಬಾರ್ದು ಫ್ರೆಂಡ್ಸ್. ಸುಮ್ಮನೆ ಅಂಟು ಪಾಕ ಬಂದರೆ ಸಾಕು. ತಿರುಗಿಸ್ತಾನೆ ಇರಿ ಫ್ರೆಂಡ್ಸ್. ನೋಡಿ ಸಾಕು, ಇಷ್ಟು ಬಂದರೆ ಅಂಟು ಪಾಕ ಬಂದಿದೆ ಫ್ರೆಂಡ್ಸ್. ಏನು ಬಸ್ತಿಟ್ಕೊಂಡಿದ್ದೇವೆ ಪರಂಗಿ ಕಾಯೆಲ್ಲ ಇದಕ್ಕೆ ಹಾಕ್ಕೊಳ್ಳಿ.
ಎಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ. ಫ್ರೆಂಡ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಈ ಪರಂಗಿಕಾಯಿ ಸಕ್ಕರೆ ಪಾಕನೆಲ್ಲ ಕುಡಿಯುತ್ತೆ ಫ್ರೆಂಡ್ಸ್. ಇದು ಎಲ್ಲ ಹೀರ್ಕೊಳ್ಳುತ್ತೆ, ಅಲ್ಲಿವರೆಗೂ ಇದನ್ನು ಮಳಿಸ್ಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಇದು ಅಬ್ಸರ್ವ್ ಮಾಡ್ಕೊಂಡಿದೆ, ಎಲ್ಲ ಹೀರ್ಕೊಂಡಿದೆ ಸಕ್ಕರೆ ಪಾಕನೆಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಇಷ್ಟೇ ಇರೋದು, ಸಾಕು ಫ್ರೆಂಡ್ಸ್. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಸಾಕು. ಸ್ಟವ್ ಆಫ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಈ ರೀತಿ ಪ್ಲಾಸ್ಟಿಕ್ಕಿಂದ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೌಲ್ಗಳು. ನೀವು ಎಷ್ಟು ಕಲರ್ ಹಾಕ್ತೀರಾ ಅಷ್ಟು ಬೌಲ್ ತೊಗೊಳ್ಳಿ. ನಾನು 4 ಕಲರ್ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೆ 4 ಬೌಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲದಕ್ಕೂ ಎಷ್ಟೆಷ್ಟು ಡಿವೈಡ್ ಮಾಡಿಬಿಟ್ಟು ಹಾಕಬೇಕು ಫ್ರೆಂಡ್ಸ್. ಫಸ್ಟು ಎಲ್ಲದಕ್ಕೂ ಒಂದೊಂದು ಚೌಟ ಹಾಕೋಣ ಫ್ರೆಂಡ್ಸ್. ನೋಡಿ ಎಲ್ಲ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನೀವು ಯಾವ ಫುಡ್ ಕಲರ್ ಹಾಕ್ತೀರಾ ಹಾಕಿ. ನೋಡಿ ಗ್ರೀನ್ ಹಾಕ್ತಾಯಿದ್ದೀನಿ ಇದಕ್ಕೆ, ಸಾಕು ಫ್ರೆಂಡ್ಸ್. ಇದೇ ಥರ ಲಿಕ್ವಿಡ್ ಸಿಗುತ್ತೆ ಕಲರು, ನಾನಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮಾರ್ಕೆಟಲ್ಲಿ ಕೇಳಿ ಲಿಕ್ವಿಡ್ ಸಿಗುತ್ತೆ ಫ್ರೆಂಡ್ಸ್. ಲೆಮನ್ ಎಲ್ಲೋ ಸ್ವಲ್ಪ ಹಾಕ್ಕೊಳ್ಳಿ. ಆರೆಂಜ್ ಕಲರ್ ಫ್ರೆಂಡ್ಸ್. ನೋಡಿ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಒಂದು 3 ಅವರ್ ಆದಮೇಲೆ ಬಿಸಿಲಿಗೆ ಹಾಕಬೇಕು ಫ್ರೆಂಡ್ಸ್. ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನ ಎತ್ಕೊಬೇಕು, ತುಂಬ ಚೆನ್ನಾಗಾಗುತ್ತೆ. ಬಿಸಿಲಿಗೆ ಹಾಕಲೇಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಲರೆಲ್ಲ ಇದು ಅಬ್ಸರ್ವ್ ಆಗಿದೆ. ಇವಾಗ ಬಿಸಿಲಿಗೆ ಹಾಕೋಣ. ನಾನೊಂದು 4 ಅವರ್ಸ್ ಬಿಟ್ಟಿದ್ದೆ ಫ್ರೆಂಡ್ಸ್. ಈಗೆಲ್ಲ ಒಂದೊಂದು ಪ್ಲೇಟಿಗೆ ಹಾಕಿ ಬಿಸಿಲಿಗೆ ಹಾಕಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಒಣಗುತ್ತೆ ಫ್ರೆಂಡ್ಸ್. ನಾವು ಚೆನ್ನಾಗಿ ಒಂದು ಸ್ವಲ್ಪ ಒಣಗಿಸಿ ಸ್ಟೋರ್ ಮಾಡಿಟ್ರೆ ಒಂದು 5-6 ತಿಂಗಳು ಇಟ್ಕೊಬೋದು ಫ್ರಿಜ್ಜಲ್ಲಿ. ಸೊ ಅದಕ್ಕೆ ಈಗೆಲ್ಲವೂ ಇದೇ ಥರ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ರೀತಿ ಸಪ್ರೇಟು ಪ್ಲೇಟಿಗೆ ಹಾಕ್ಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಹಾರಾಕಬೇಕು ಫ್ರೆಂಡ್ಸ್ ಬಿಸಿಲಿಗೆ. ಫ್ರೆಂಡ್ಸ್ ಇನ್ ಕೇಸ್ ಟಿಶ್ಯೂ ಪೇಪರ್ ಇಲ್ಲ ಅಂದರೆ ನೀವು ಖಾಲಿ ಪ್ಲೇಟ್ಗಾದರೂ ಹಾಕ್ಬೋದು. ನಾನು ಟಿಶ್ಯೂ ಪೇಪರ್ ಇತ್ತು ಹಾಕಿದೆ ಅಷ್ಟೇ. ನೀವು ಖಾಲಿ ಪ್ಲೇಟಲ್ಲಾದರೂ ಹಾಕಿ ಇಡ್ಬೋದು ಬಿಸಿಲಿಗೆ ಫ್ರೆಂಡ್ಸ್. ಈಗ ನಾನು 10 ಗಂಟೆಗೆ ಹಾಕಿದ್ದೀನಿ. ಮಧ್ಯಾಹ್ನ ಒಂದು 2 ಗಂಟೆವರೆಗೂ ಚೆನ್ನಾಗಿ ಒಣಗಲಿ ಫ್ರೆಂಡ್ಸ್, ಆಮೇಲೆ ಎತ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಬಿಸಿಲಿಗೆ ಹಾರಾಕಿ ಮಧ್ಯಾಹ್ನ 2 ಗಂಟೆಗೆ ತೊಗೊಂಡಿದ್ದೀನಿ. ಇಷ್ಟು ಒಣಗಿದ್ರೆ ಸಾಕು ಫ್ರೆಂಡ್ಸ್, ಅತಿಯಾಗಿ ಒಣಗಿಸ್ಬೇಡಿ, ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಇಷ್ಟು ಒಣಗಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಎಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟುಟಿ ಫ್ರೂಟಿ ರೆಡಿಯಾಗಿದೆ ಫ್ರೆಂಡ್ಸ್. ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಿ. 5ರಿಂದ 6 ತಿಂಗಳು ಅಂತೂ ಇರುತ್ತೆ ಫ್ರೆಂಡ್ಸ್. ಬಿಸಿಲಲ್ಲಿ ಒಣಗಿರ್ಸಿರ್ತೀವಲ್ಲ, ಸೊ ಅದಕ್ಕೆ ಇರುತ್ತೆ. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.